ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಯುಷಿ ಗೌಡ. ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಏನಿವತ್ತು ಇನ್ನು ಬೆಳಗ್ಗೆ ಎದ್ದೆ ಎಲ್ಲ ಬೆಳಗ್ಗೆನೇ ವೀಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಹೌದು, ಸುಮ್ಮನೆ ಮಲ್ಕೊಂಡಿದ್ದೆ. ಬಟ್ ಆಮೇಲೆ ನೆನಪಾಯ್ತು, ನಾನು ವೀಡಿಯೋಸೇ ಅಪ್ಲೋಡ್ ಮಾಡ್ತಾ ಇಲ್ಲ, ಏನಕ್ಕೆ ಮಾಡಬೇಕು ವೀಡಿಯೋ ಅಪ್ಲೋಡ್ ಮಾಡೋ ಅಂತ ಎದ್ದ ಕ್ಷಣನೇ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡೋದಕ್ಕೆ ಟೈಮ್ ಬರ್ತಾ ಇಲ್ವೋ, ಇಲ್ಲ ನಾನು ವೀಡಿಯೋಸ್ ಮಾಡೋಕ್ಕೆ ಟೈಮ್ ಕೊಡ್ತಾ ಇಲ್ವೋ ನಂಗೆ ನಿಜವಾಗೂ ಗೊತ್ತಿಲ್ಲ. ಬಟ್ ನನ್ನ ಕೈಲಿ ಒಂದು ಮಾಡೋದಕ್ಕೆ ಆಗ್ತಾ ಇಲ್ಲ. ಮಾಡೋಣ ಕಂಟಿನ್ಯೂಟಿ ನಾನು ಮಾಡೋಣ ಅಂತ ಅನ್ಕೊತೀನಿ, ಬಟ್ ನನ್ನ ಕೈಲಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಮಲಗಿದ್ದವಳು ಸುಮ್ಮನೆ ಏನೋ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಸಡನ್ನಾಗಿ ಇಷ್ಟ ಆಯಿತು, ಅಯ್ಯೋ ನಾನು ವೀಡಿಯೋಸ್ ಮಾಡಬೇಕು ಅಂತ. ಸೊ ಹಾಗಾಗಿ ವೀಡಿಯೋಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ಲ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೆಬ್ಬೆರಳು ಮತ್ತು ಅದ್ರ ಪಕ್ಕದ ಬೆರಳು ಈಕ್ವಲ್ ಆಗಿದ್ರೆ ಏನೆಲ್ಲ ಬೆನಿಫಿಟ್ ಇರುತ್ತೆ ಮತ್ತು ಅವ್ರಿಗೆಲ್ಲ ಏನು ಲಾಭ ಇರುತ್ತೆ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದೆ ಅಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲ್ ಆಗಿ ನನಗಿರೋದು ಕೂಡ ಈಕ್ವಲ್ ಆಗಿದೆ ಬೆರಳು. ಸೊ ಇವಾಗ ಲೆಟ್ ಸ್ಟಾರ್ಟ್ ದ ವಿಡಿಯೋ ಅಂತ ಹೇಳ್ತಾ, ಅವರಿಗೆಲ್ಲ ಏನೆಲ್ಲ ಬೆನಿಫಿಟ್ ಇದೆ ಅಂತ ಅಂದರೆ, ಅವರು ಸಾಕಷ್ಟು ಹಣವಂತರಾಗಿರ್ತಾರೆ ಮತ್ತು ಅವ್ರ ಮನೇಲಿ ಯಾವುದಕ್ಕೂ ಕೊರತೆ ಅನ್ನೋದೇ ಅವ್ರಿಗೆ ಇರೋದಿಲ್ಲ ಮತ್ತು ಕಷ್ಟಗಳು ಅವ್ರಿಗೆ ಬರೋದೇ ಇಲ್ಲ ಅಂತ ಹೇಳ್ಬೋದು. ಹೌದು. ಆಮೇಲೆ ಅವರು ಚೀಟಿಗೆ ಹೊಡೆಯೋಷ್ಟರಲ್ಲಿ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ. ಕಷ್ಟಗಳು ಬರೋದೇ ಇಲ್ಲ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಷ್ಟಗಳು ಬರುತ್ತೆ. ಆದರೆ ಅವರಿಗೆ ಆ ಕಷ್ಟನೇ ಅಲ್ಲ ಅಂತ ಅನ್ಸುತ್ತೆ, ಬೇಗನೆ ಕ್ಲಿಯರ್ ಆಗುತ್ತೆ. ಅವ್ರೇನು ಜಾಸ್ತಿ ತಲೆ ಕೆಡಿಸ್ಕೊಡಲ್ಲ. ಮತ್ತು ಅವರ ದಾಂಪತ್ಯ ಜೀವನ ಕೂಡ ತುಂಬ ಸುಖಕರವಾಗಿರುತ್ತೆ ಅಂತ ಹೇಳ್ತಾರೆ. ನಂದು ಅದೇನಿದೆಯೋ ನನಗಂತೂ ಗೊತ್ತಿಲ್ಲ, ನನಗೂ ಹಾಗೆ ಇರುತ್ತೆ ಅಂತ ಅನ್ಕೊತೀನಿ. ಆಮೇಲೆ ಏನಿದೆ ಅಂತ ಅಂದರೆ, ಜೊತೆಗೆ ಅವರು ಸಂಬಂಧಗಳನ್ನ ಗಟ್ಟಿಯಾಗಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆ್ಯಕ್ಚುಲಿ ಇದನ್ನು ನಾನು ಒಪ್ಕೊತೀನಿ. ಯಾಕೆ ಅಂತಂದರೆ, ಆ್ಯಕ್ಚುಲಿ ನನಗೆ ಸಂಬಂಧಗಳನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾನು ಏನು ಗೊತ್ತಾ, ಆ ಟೈಮಲ್ಲಿ ನಾನು ತುಂಬ ರಿಯಾಕ್ಟ್ ಮಾಡ್ತೀನಿ. ಯಾರಾದರೂ ಏನಾದರೂ ಅಂದರೆ ತುಂಬಾ ರಿಯಾಕ್ಟ್ ಮಾಡಿಬಿಡ್ತೀನಿ. ಸಡನ್ನಾಗಿ ನಂಗೆ ತುಂಬ ಕೋಪನೂ ಬಂದಿರುತ್ತೆ, ರಿಯಾಕ್ಟ್ ಮಾಡಿಬಿಡ್ತೀನಿ. ಬಟ್ ಆಮೇಲೆ ಅಂದ್ಕೊಳ್ತೀನಿ, ಇಲ್ಲ ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ ಅಂತ ಅಂದ್ಬಿಟ್ಟು ನಾನು ತುಂಬ ಸಾರಿ ಕೇಳಿದೆಲ್ಲ ಇದೆ. ಬಟ್ ಎಲ್ಲರಿಗೂ ಸಾರಿ ಅಂತ ಕೇಳಲ್ಲ. ಬಟ್ ನನಗೆ ಯಾರು ಬೇಕು ಅಂತಾನೆ, ನನಗೆ ಯಾವ ಸಂಬಂಧನ ಉಳಿಸ್ಕೊಬೇಕು ಅಂತ ಅನ್ಕೊಂತೀನಿ. ನಾನು ಬೇಕಾದ್ರೆ ಬೆಂಡ್ ಆಗ್ತೀನಿ, ಬಟ್ ಯಾರಿಗೂ ಏನಲ್ಲ, ಅದೊಂದು ತಲೆಯಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಅವರು ತುಂಬ ಚೆನ್ನಾಗಿ ಎಲ್ಲರೂ ಅರ್ಥನೂ ಮಾಡ್ಕೊಳ್ತಾರೆ. ಸಂಬಂಧದ ಬೆಲೆನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಎಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಷ್ಟು ಹೇಳಿ ನನ್ನ ವಿಡಿಯೋನ ಮುಗಿಸ್ತೀನಿ. ಅಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ಬುದ್ಧ ಅವ್ರದ್ದು ಫೋಟೋ ಹಾಕ್ಕೊಂಡಿದ್ದೀನಿ. ನಾನು ಯಾಕೆ ಅವ್ರದ್ದು ಹಾಕ್ಕೊಂಡಿದ್ದೀನಿ ಅಂದರೆ, ನಂಗೆ ಆ ಲೈನ್ಸ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಬುದ್ಧ ಅಂದರೆ ತುಂಬ ಇಷ್ಟ, ಆದರೆ ನನಗೆ ಆ ಲೈನ್ಸ್ ನೋಡಿ ಇನ್ನೂ ಇಷ್ಟ ಆಯಿತು. ಆ ಲೈನ್ಸ್ ಏನಿದೆ ಅಂತ ಹೇಳ ಆ್ಯಕ್ಚುಲಿ, ದ ಮೈಂಡ್ ಈಸ್ ಎವ್ರಿಥಿಂಗ್, ವಾಟ್ ಯು ಥಿಂಕ್ ಯು ಬಿಕಮ್. ಈ ಲೈನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಆ ಸ್ಟಿಕ್ಕರ್ನ ನಾನು ವಾಲಲ್ಲಿ ಹಾಕಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ. ನೋಡೋಣ ನೆಕ್ಸ್ಟ್ ವಿಡಿಯೋ ಯಾವಾಗ ಮಾಡ್ತೀನಿ ಅಂತ. ಸದ್ಯದಲ್ಲೇ ಮಾಡ್ಬೋದು, ಇಲ್ಲಾಂದರೆ ಫ್ರೀಯೇ ಪುರ್ಸೊತ್ತಾಗಿದ್ದೆ ಅಂದರೆ ಇವತ್ತೇ ಮಾಡ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು, ಲವ್ ಯು ಗೈಸ್. ಮತ್ತು ನನ್ನ ಇನ್ಸ್ಟಾಗ್ರಾಮ್ನು ಫಾಲೋ ಮಾಡಿ ಪ್ಲೀಸ್, ಆಯಿತಾ? ಓಕೆ, ಬಾಯ್.